ವೆಲ್ಕಮ್ ಬ್ಯಾಕ್. ಇನ್ನು ಪಾಕಿಸ್ತಾನದ ವಿರುದ್ಧ ನಡೆಯುತ್ತಾ ಮತ್ತೊಂದು ಸಮರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಾಲ ಬಿಚ್ಚುತ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಕಾದಿದೆ ಬಿಗ್ ಶಾಕ್. ಪಾಕ್ ವಿರುದ್ಧ ನಡೆಯುತ್ತಾ ಮತ್ತೊಂದು ಸಮರ. ಬಾಲ ಬಿಚ್ಚುತ್ತಿರುವ ಪಾಕಿಸ್ತಾನಕ್ಕೆ ಕಾದಿದೆ ಬಿಗ್ ಶಾಕ್. ಸದ್ದಿಲ್ಲದೆ ತ್ರಿಶೂಲ್ ವ್ಯೂಹ ರಚಿಸಿದೆ ಭಾರತೀಯ ಸೇನೆ. ಮೂರು ಸೇನೆಯಿಂದಲೂ ಕೂಡ ನಡೆಯುತ್ತಿದೆ ಮೆಗಾ ಪ್ಲಾನ್. ಪಾಕ್ಗೆ ಕಂಡು ಕೇಳಿ ಅರಿಯದಂತ ಏಟು ಕೊಡಲಿಕ್ಕೆ ತಂತ್ರವನ್ನ ರೂಪಿಸಿದೆ ಭಾರತೀಯ ಸೇನೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ಸಮರ ನಡೆಯುತ್ತಾ ಗೊತ್ತಿಲ್ಲ, ಬಟ್ ಪಾಕಿಸ್ತಾನಕ್ಕೆ ಶಾಕ್ ಅನ್ನು ಕೊಡೋದಕ್ಕೆ ಭಾರತೀಯ ಸೇನೆ ಮುಂದಾಗಿದೆ. ಸದ್ದಿಲ್ಲದೆ ತ್ರಿಶೂಲ್ ವ್ಯೂಹವನ್ನ ರಚನೆ ಮಾಡಿದೆ. ಮೂರು ಸೇನೆಯಿಂದಲೂ ಕೂಡ ಈಗಾಗಲೇ ಮೆಗಾ ಪ್ಲಾನ್ ನಡೀತಾ ಇದೆಯಂತೆ. ಪಾಕಿಸ್ತಾನ ಕಂಡು ಕೇಳಿ ಅರಿಯದಂತ ಏಟನ್ನ ಕೊಡುತ್ತೆ ಭಾರತ ಈ ಬಾರಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಸಮರಾಭ್ಯಾಸ ಈಗಾಗಲೇ ಶುರುವಾಗಿದೆ. ಅದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಭಾರತೀಯ ಸೇನೆ ಸನ್ನದ್ಧವಾಗಿದೆ, ಭಾರತೀಯ ಸೇನೆಯ ತಂತ್ರಕ್ಕೆ ಪಾಕಿಸ್ತಾನ ಯಾವ ರೀತಿಯಾಗಿ ಪತ್ರಗುಟ್ಟು ಹೋಗ್ತಾ ಇದೆ, ಅದು ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈಗ ಪಾಕಿಸ್ತಾನದ ಗಡಿಯಲ್ಲಿ ಭಾರತೀಯ ಸೈನಿಕರು ಸನ್ನದ್ಧರಾಗಿದ್ದಾರೆ. ಪಾಕ್ ಗಡಿಯಲ್ಲೇ ಸಮರಾಭ್ಯಾಸಕ್ಕೆ ಮುಂದಾಗಿದ್ದಾರೆ ಭಾರತೀಯ ಸೇನೆಯ ಸೈನಿಕರು. ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ತಾಲೀಮಿದೆ ಸಮರಾಭ್ಯಾಸ. ಸರ್ಕಿಕ್ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುಜರಾತ್ ಮತ್ತು ಸಿಂಧ್ ನಡುವಿನ 96 ಕಿಲೋಮೀಟರ್ ಪ್ರದೇಶದ ವ್ಯಾಪ್ತಿ. ಭೂಸೇನೆ, ವಾಯುಸೇನೆ, ನೌಕಾಪಡೆಯಿಂದ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಸೊ ಭಾರತದ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತ್ರಗೊಡ್ತಾ ಇದೆ. ಏನಿದು, ಯಾವ ರೀತಿಯ ತಂತ್ರಗಾರಿಕೆ, ಪಾಕಿಸ್ತಾನಕ್ಕೆ ಯಾಕೆ ಭಯ, ಭಾರತ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ತುಂಬ ಸಂಕ್ಷಿಪ್ತವಾಗಿ ಹೇಳೋದಾದರೆ ಭಾರತದ ಮೂರು ಪಡೆಗಳು ಪಾಕಿಸ್ತಾನಕ್ಕೆ ಅಂಟಿಕೊಂಡಿರುವಂತಹ ಪ್ರದೇಶದಲ್ಲಿ, ಗುಜರಾತ್ ಸಿಂಧ್ ಪ್ರಾಂತ್ಯದಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಪಡೆ ತಾಲೀಮನ್ನ ಆರಂಭಿಸಿವೆ, ಸಮರಾಭ್ಯಾಸವನ್ನ ಆರಂಭಿಸಿವೆ. ಸೊ ಇದು ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಭಾರತೀಯ ಸೇನೆಗೆ ಪಾಕ್ನ ಪ್ರಮುಖ ನಗರಗಳು ಟಾರ್ಗೆಟ್ ಆಗಿದೆ. ಪಾಕಿಸ್ತಾನ ದಕ್ಷಿಣ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಆತಂಕದ ಕಾರ್ಮೋಡ ಈಗ ಆವರಿಸಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಆ ಪ್ರದೇಶದಲ್ಲಿರುವಂತಹ ಪಡೆಗಳನ್ನು ಅಲರ್ಟ್ ಮಾಡಿದೆ. ಆ ಪ್ರದೇಶದಲ್ಲಿರುವಂತಹ ಅಂದರೆ ಎಲ್ಲೆಲ್ಲಿ ಭಾರತೀಯ ಸೇನೆ ಈಗ ಸಮರಾಭ್ಯಾಸ ಮಾಡ್ತಾ ಇದ್ದಲ್ವಾ, ಆ ಪ್ರದೇಶದಲ್ಲಿ ಆತಂಕದ ಕಾರ್ಮೋಡ ಇದೆ. ಸೊ ಪಾಕಿಸ್ತಾನ ಕೂಡ ಅಲರ್ಟ್ ಆಗಿದೆ. ಪಾಕಿಸ್ತಾನ ಕೂಡ ಅಲರ್ಟ್ ಆಗಿ ಸಿಂಧ್ ಹಾಗೂ ದಕ್ಷಿಣ ಪಂಜಾಬ್ನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಈಗಾಗಲೇ. ಯಾಕೆ ಅಂತ ಹೇಳಿದ್ರೆ, ಏನಾದರೂ ಪರಿಸ್ಥಿತಿ ಉದ್ವಿಗ್ನಗೊಂಡ್ರೆ ಸಂಭವಿಸಬಹುದಾದಂಥ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಪಾಕಿಸ್ತಾನ ಸರ್ಕಾರ ಕೂಡ ಈಗಾಗಲೇ ಅಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಬಹಲ್ವಾಲ್ಪುರ್ ಕಾರ್ಪ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಕರಾಚಿ ಕಾರ್ಪ್ಸ್ ಪಡೆಗಳನ್ನು ಸನ್ನದ್ಧಗೊಳಿಸಿದೆ ಪಾಕಿಸ್ತಾನ. ಸರ್ಕಿಕ್ ಪ್ರದೇಶ ಇದೆಯಲ್ವಾ, ಈ ಪ್ರದೇಶದಲ್ಲಿ ಭಾರತೀಯ ಸೇನೆ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ. ಭೂಸೇನೆ, ವಾಯುಸೇನೆ, ನೌಕಾಪಡೆ ಈ ಪ್ರದೇಶದಲ್ಲಿ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ. ಈ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಅಲರ್ಟ್ ಆಗಿದೆ. ಪಾಕಿಸ್ತಾನಕ್ಕೆ ಒಂದು ಭಯ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಬಾಹ್ಯಾಕಾಶ ಮತ್ತು ರಕ್ಷಣಾ ವಿಶ್ಲೇಷಕರಾಗಿರುವಂತಹ ಗಿರೀಶ್ ನಿಂಗಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರ್, ಈಗ ತ್ರಿಶೂಲ್ ಸಮರಾಭ್ಯಾಸದ ಬಗ್ಗೆ ಮಾತನಾಡ್ತಾ ಇದ್ವಿ. ಮುಖ್ಯವಾಗಿ ತ್ರಿಶೂಲ್ ಸಮರಾಭ್ಯಾಸ ಯಾಕೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ, ಈ ಸಮರಾಭ್ಯಾಸದಿಂದ ಪಾಕಿಸ್ತಾನಕ್ಕೆ ಯಾಕೆ ಭಯ ಅಂತ ವಿವರಿಸಬಹುದಾ? ನೋಡಿ, ಈ ಸಮರಾಭ್ಯಾಸ ಮಾಡ್ತಾ ಇರೋದು ಸರ್ ಕ್ರೀಕ್ ಅಂತ ಒಂದು ಪ್ರದೇಶದಲ್ಲಿ, ಅದರ ಹತ್ರ ಬಾರ್ಡರ್ ಅಲ್ಲಿ, ಅಂದ್ರೆ ಈ ಗುಜರಾತ್ ಮತ್ತೆ ಈ ಪಾಕಿಸ್ತಾನ ಸಿಂಧ್ ಪ್ರಾವಿನ್ಸ್ ಮಧ್ಯ ಒಂದು
ಒಂದು ನದಿ ಹರಿಯುತ್ತೆ, ಹತ್ತತ್ರ 96 ಕಿಲೋಮೀಟರ್ ಉದ್ದದ ನದಿ. ಆ ನದಿ ಬಂದು 1914 ಒಪ್ಪಂದದ ಪ್ರಕಾರ ಆ ನದಿ ಕಂಪ್ಲೀಟ್ ಪಾಕಿಸ್ತಾನಕ್ಕೆ ಸೇರಿತ್ತು ಅಂತ ಅವ್ರು ಕ್ಲೇಮ್ ಮಾಡ್ತಾರೆ. ಬಟ್ ಭಾರತದವ್ರು ಏನ್ ಹೇಳ್ತಾರೆ ಅಂದ್ರೆ ಆ ನದಿ ನ್ಯಾವಿಗೇಷನ್ಗೆ ನ್ಯಾವಿಗೇಷನ್ ಅಂದ್ರೆ ಈ ಲಾಜಿಸ್ಟಿಕ್ಸ್ಗೆಲ್ಲ ಈ ದೋಣಿಗಳು ಎಲ್ಲ ಹೋಗ್ತಾ ಇರ್ತವೆ, ಶಿಪ್ಸ್ ಗಳೆಲ್ಲ. ಸೊ ಆ ಉಪಯೋಗಿಸೋದ್ರಿಂದ ಅದು ನದಿ ಒಬ್ರಿಗೆ ಸೇರಕ್ ಆಗಲ್ಲ, ಅದು ಮಧ್ಯದಲ್ಲಿ ಅರ್ಧ ಅವ್ರಿಗೆ ಹೋಗುತ್ತೆ, ಅರ್ಧ ನಮಗ್ ಬರುತ್ತೆ ಅಂತ ಭಾರತದ ವಾದ ಇದೆ. ಇದು ಇಂಟರ್ನ್ಯಾಷನಲ್ ಅಕ್ಸೆಪ್ಟೆಡ್, ಇದು ಭಾರತ ಏನ್ ವಾದ ಮಾಡ್ತಿದೆ ಅಂತ. ಈಗ ಈ ಸಮರಾಭ್ಯಾಸ ನಡೀತಾ ಇರೋದು ಈ ಒಂದು ಪ್ರದೇಶದಲ್ಲಿ, ಅಂದ್ರೆ ಈ ಒಂದು ಬಾರ್ಡರ್ ಅಲ್ಲಿ, ಈ ರನ್ ಆಫ್ ಕುಚ್ ಅಂತಾರೆ. ಅಂದ್ರೆ ರನ್ ಆಫ್ ಕುಚ್ ಅಂದ್ರೆ ಈ ಡೆಸರ್ಟ್ಸ್ ಅರ್ಧ ಇದ್ರಲ್ಲಿರುತ್ತೆ, ಯಾವ್ದೋ ಅರ್ಧ ಏರಿಯಾ ಅದು ಸಿಂಧ್ ಅಲ್ಲಿದೆ, ಇನ್ನು ಅರ್ಧ ಗುಜರಾತ್ ಅಂದ್ರೆ ನಮ್ಮ ಭಾರತ ಪ್ರದೇಶದಲ್ಲಿದೆ. ಸೊ ಈ ಗಡಿ ಪ್ರದೇಶದಲ್ಲಿ ಈ ಒಂದು ಸಮರಾಭ್ಯಾಸ ನಡೀತಾ ಇದೆ. ಇದು ನಾವೊಂದು ನೋಟಮ್ ಇಶ್ಯೂ ಮಾಡಿದೀವಿ, ಅಂದ್ರೆ 28,000 ಫೀಟ್ ಹೈಟ್ ತನಕ ನಾವು ಈ ಸಮರಾಭ್ಯಾಸಕ್ಕೆ ಉಪಯೋಗಿಸ್ತೀವಿ. ಅಂದ್ರೆ 28,000 ಫೀಟ್ ಹೈಟ್ ಅಂದ್ರೆ ಹತ್ತತ್ರ ನಮ್ದು ಎಲ್ಲಿ ಟ್ರಾನ್ಸ್ಪೋರ್ಟ್ ನಮ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಸ್ ಗಳು ಹೋಗುತ್ತಲ್ಲ ಆ ಒಂದು ಹೈಟ್ ಅಲ್ಲಿ ನಾವು ಈ ತನಕ ಯೂಸ್ ಮಾಡ್ಕೋತೀವಿ ಸಮರಾಭ್ಯಾಸಕ್ಕೆ ಅಂತ. ಸಮರಾಭ್ಯಾಸ ಈ 3 ವಾಯು ಮತ್ತೆ ಈ ನೌಕಾಪಡೆ ಮತ್ತೆ ಆರ್ಮಿಯವರು 3 ಜನರು ಸೇರಿ ಸಮರಾಭ್ಯಾಸ ಮಾಡ್ತಿದ್ದಾರೆ. ಸಮರಾಭ್ಯಾಸ ಅಂದ್ರೆ ಏನಂದ್ರೆ ಒಂದು ವಾರ್ ಲೈಕ್ ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ಸಿಮ್ಯುಲೇಟ್ ಮಾಡ್ತಾರೆ. ಹೇಗೆ ಇದು ವೆಪನ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಅಕಸ್ಮಾತ್ ವಾರ್ ಅಟ್ಯಾಕ್ ಆದ್ರೆ ಯಾವ ತರ ಸೈನ್ಯದವರು ಹೇಗೆ ಮೂವ್ ಮಾಡಿ ಎಷ್ಟು ಬೇಗ ಅಲ್ಲಿ ಆ ನೆಲೆನ ತಗೋತಾರೆ, ಈ ತರ ಅನೇಕ ಎಕ್ಸರ್ಸೈಸ್ ಗಳು ನಡೀತವೆ. ಅವಾಗ ಈ ವೆಪನ್ಸ್ ಗಳು ಆಡ್ತಾ ಇರ್ತವೆ. ಸೊ ಅವಾಗ ಏನಾಗತ್ತೆ ಅಂದ್ರೆ ಅದು ಹೋಗಿ ಪಾಕಿಸ್ತಾನಕ್ಕೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರೊಂದು ನೋಟಮ್ ಅವರು ಇಶ್ಯೂ ಮಾಡ್ಕೊಂಡಿದ್ದಾರೆ. ನೋಟಮ್ ಅಂದ್ರೆ ನೋ ಟ್ರಾಫಿಕ್ ಏರ್ ಅಂತ ಒಂದು ಇದನ್ನ ಇಶ್ಯೂ ಮಾಡ್ಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ವಿಧವಾದ ಏರೋಪ್ಲೇನ್ ಗಳಾಗ್ಲಿ ಡ್ರೋನ್ಸ್ ಗಳಾಗ್ಲಿ ಯಾವುದೇ ಆ ಪ್ರದೇಶದಲ್ಲಿ ಹಾರಿಸಬಾರ್ದು. ಯಾಕಂದ್ರೆ ಇಲ್ಲಿ ನಡೀತಾ ಇರೋ ಸಮರಾಭ್ಯಾಸದಲ್ಲಿ ಯಾವ್ದಾದ್ರು ವೆಪನ್ಸ್ ಗಳು ಆ ಕಡೆ ಹೋಗಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಆದ್ರಿಂದ ಅವರು ಬಹಳ ಮುನ್ನೆಚ್ಚರಿಕೆಯಾಗಿ ಕ್ರಮ ಕೈಗೊಂಡಿದ್ದಾರೆ ಅಷ್ಟೇ. ಸರ್, ಮುಖ್ಯವಾಗಿ ಪಾಕಿಸ್ತಾನದ ಆತಂಕಕ್ಕೆ ಈ ಕರಾಚಿ ಬಂದರು ಕೂಡ ಒಂದು ಕಾರಣನಾ ಅಂತ? ಈ ಪ್ರದೇಶ ಏನಿದೆ, ಈ ಸರ್ ಕ್ರೀಕ್ ಅನ್ನಲ್ಲ, ಅದು ಸಿಂಧ್ ಪ್ರಾವಿನ್ಸ್ ಗೆ ಅಂಟ್ಕೊಂಡಿರುವಂತ ಪ್ರದೇಶ. ಆ ಸಿಂಧ್ ಪ್ರಾವಿನ್ಸ್ ಅಲ್ಲಿ ಬರೋದೇ ಕರಾಚಿ ಬರುತ್ತೆ, ಮತ್ತೆ ಹೈದ್ರಾಬಾದ್, ಪಾಕಿಸ್ತಾನ್ ಹೈದ್ರಾಬಾದ್ ಏರಿಯಾ ಬರುತ್ತೆ. ಸೊ ಇವೆಲ್ಲ ಆ ಒಂದು ಪ್ರದೇಶದಲ್ಲೇ ಬರೋದ್ರಿಂದ ಈ ಒಂದು ಸಮರಾಭ್ಯಾಸನೂ ಆ ಏರಿಯಾದಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿಗೇನಾದ್ರೂ ನಾವು ವೆಪನ್ಸ್ ಗಳನ್ನ ಯೂಸ್ ಮಾಡಿದಾಗ ಅಲ್ಲಿ ಹಾನಿ ಆಗ್ಬೋದು ಅನ್ನೋ ಒಂದು ಭಯದಲ್ಲಿ ಅವರು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಅಶ್ವಯ್ಯ ಜೊತೆ ಮಾತನಾಡಿದಕ್ಕೆ.